ಸಚಿವರ ಆದೇಶ ಲೆಕ್ಕಿಸದೆ ವರದಿಗಾರರ ಆಸನದಲ್ಲಿ ಕುಳಿತುಕೊಂಡ ಕುಕನೂರು ತಹಶೀಲ್ದಾರ್. ಹೊಸ ಅಧ್ಯಾಯ. ಕೊಪ್ಪಳ. ಗುರುತಿನ ಚೀಟಿ ಇಲ್ಲದೆ ಬಂದಿರುವಂತಹ ಅಧಿಕಾರಿಗಳೆಲ್ಲರೂ ಎದ್ದು ನಿಲ್ಲಬೇಕೆಂದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗೆ ಆದೇಶ ನೀಡಿದಾಗ ಎಲ್ಲ ಅಧಿಕಾರಿಗಳು ಎದ್ದು ನಿಂತರು. ಆದರೆ ಕುಕನೂರು ತಹಶೀಲ್ದಾರ್ ಪ್ರಾಣೇಶ್ ಹೆಚ್ ಮಾತ್ರ ಸಚಿವರ ಆದೇಶ ನಮಗೆ ಸಂಬಂಧವಿಲ್ಲವೆಂಬಂತೆ ಸಚಿವರ ಕಣ್ಣಿಗೆ ಬೀಳದಂತೆ ವರದಿಗಾರರ ಕುರ್ಚಿಯಲ್ಲಿ ಕುಳಿತುಕೊಂಡಿದ್ದಂತಹ ಘಟನೆ ಕೊಪ್ಪಳ ಜಿಲ್ಲಾ ಪಂಚಾಯತ್ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಜರುಗಿತು. ಕೊಪ್ಪಳದ ಜಿಲ್ಲಾಡಳಿತ ಭವನದ ಜೆಎಚ್ ಪಟೇಲ್ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಶಿವರಾಜ್ ಸಂಗಪ್ಪ ತಂಗಡಿಯವರ ಅಧ್ಯಕ್ಷತೆಯಲ್ಲಿ ಆಯೋಜಿಸಿದ್ದ 2024-25ನೇ ಸಾಲಿನ 2ನೇ ತ್ರೈಮಾಸಿಕ ಕೆಡಿಪಿ ಪ್ರಗತಿ ಪರಿಶೀಲನಾ ಸಭೆಯನ್ನು ಆಯೋಜಿಸಿದ್ದು, ಈ ಸಭೆಗೆ ಸರ್ಕಾರದಿಂದ ನೀಡಲಾದ ಗುರುತಿನ ಹಳದಿ ಕೆಂಪು ಬಣ್ಣದ ಟ್ಯಾಗ್ ಹೊಂದಿದ ಗುರುತಿನ ಚೀಟಿಯನ್ನು ಅನೇಕ ಅಧಿಕಾರಿಗಳು ಮರೆತು ಬಂದಿದ್ದು, ಅವರನ್ನು ತರಾಟೆಗೆ ತೆಗೆದುಕೊಂಡ ಸಚಿವರು ಶಾಲಾ ವಿದ್ಯಾರ್ಥಿಗಳನ್ನು ನಿಲ್ಲಿಸಿ ಪ್ರಶ್ನಿಸುವಂತೆ ಗುರುತಿನ ಚೀಟಿ ಮರೆತು ಬಂದಿರುವ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಕರ್ನಾಟಕ ಸರ್ಕಾರದ ಆದೇಶದ ಪ್ರಕಾರ ಜಿಲ್ಲಾಡಳಿತ ಭವನ ಇತರೆ ಇಲಾಖೆಗಳ ಅಧಿಕಾರಿಗಳಿಗೆ ಹಳದಿ ಕೆಂಪು ಬಣ್ಣದ ಟ್ಯಾಗ್ ಹೊಂದಿರುವ ಗುರುತಿನ ಚೀಟಿಯನ್ನು ಕಡ್ಡಾಯ ಮಾಡಿದ್ದು, ಸಭೆಗೆ ಈ ಗುರುತಿನ ಚೀಟಿಯನ್ನು ಮರೆತು ಬಂದ ಅಧಿಕಾರಿಗಳ ಮೇಲೆ ಸಚಿವರು ಹರಿಹಾಯ್ದರು. ಎಲ್ಲ ಇಲಾಖೆಗಳಲ್ಲಿ ಜಿಲ್ಲಾಧಿಕಾರಿ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕರು ಹಾಗೂ ಪೊಲೀಸರನ್ನು ಹೊರತುಪಡಿಸಿ ಪ್ರತಿಯೊಬ್ಬರೂ ಈ ಗುರುತಿನ ಚೀಟಿ ಧರಿಸುವುದು ಕಡ್ಡಾಯ ಎಂದು ಆದೇಶ ಹೊರಡಿಸಿದ್ದರೂ ಸಹ ಬಹುತೇಕ ಅಧಿಕಾರಿಗಳು ಗುರುತಿನ ಚೀಟಿ ಇಲ್ಲದೆ ಸಭೆಗೆ ಆಗಮಿಸಿದ್ದು ಹಾಗೂ ಕೆಲ ಅಧಿಕಾರಿಗಳು ಸರ್ಕಾರದ ಗುರುತಿನಲ್ಲಿ ಚೀಟಿಗೆ ಹಳದಿ ಕೆಂಪು ಟ್ಯಾಗ್ ತೆಗೆದು ಬೇರೆ ಬಳಸಿದ್ದು ಸಚಿವರ ಕೆಂಗಣ್ಣಿಗೆ ಗುರಿಯಾದರು. ಗುರುತಿನ ಚೀಟಿ ಹಾಕದೇ ಇದ್ದ ತಹಶೀಲ್ದಾರರು, ಪ್ರಮುಖವಾಗಿ ಜಿಲ್ಲೆಯ ಎಲ್ಲ ತಾಲೂಕಿಗೆ ಸಂಬಂಧಪಟ್ಟ ತಹಶೀಲ್ದಾರರೇ ಗುರುತಿನ ಚೀಟಿ ಮರೆತು ಬಂದಿದ್ದು ಆಶ್ಚರ್ಯಕ್ಕೆ ಕಾರಣವಾಯಿತು. ಕೊಪ್ಪಳ, ಯಲಬುರ್ಗಾ ತಹಶೀಲ್ದಾರರು ಸಚಿವರ ಆದೇಶಕ್ಕೆ ಎದ್ದು ನಿಂತು ಆದೇಶ ಪಾಲನೆ ಮಾಡಿದರೆ, ಪಕ್ಕದಲ್ಲಿಯೇ ಇದ್ದ ಕುಕನೂರು ತಹಶೀಲ್ದಾರರು ಮಾತ್ರ ಸಚಿವರ ಆದೇಶಕ್ಕೂ ತಮಗೂ ಯಾವುದೇ ರೀತಿಯ ಸಂಬಂಧವಿಲ್ಲವೆಂಬಂತೆ ಪಕ್ಕದಲ್ಲಿ ಇದ್ದ ವರದಿಗಾರರ ಕುರ್ಚಿಯಲ್ಲಿ ಕುಳಿತುಕೊಂಡೇ ಸಭೆಯನ್ನ ವೀಕ್ಷಿಸುವುದರ ಮೂಲಕ ಸಚಿವರ ಕಣ್ಣಿನಿಂದ ತಪ್ಪಿಸಿಕೊಂಡು ಕದ್ದು ಮುಚ್ಚಿ ಕುಳಿತುಕೊಂಡಂತಹ ಪರಿಸ್ಥಿತಿಗೆ ಜೆಎಚ್ ಪಟೇಲ್ ಸಭಾಂಗಣ ಸಾಕ್ಷಿಯಾಯಿತು. ತಾಲೂಕಿನ ದಂಡಾಧಿಕಾರಿಗಳೇ ಸಚಿವರ ಆಜ್ಞೆಯನ್ನ ಪಾಲಿಸದೇ ಇದ್ದರೆ ಇನ್ನು ಸಾಮಾನ್ಯ ಜನರು ಪಾಲಿಸುವುದು ಸಾಧ್ಯವೇ ಎಂಬ ಪ್ರಶ್ನೆ ಅಲ್ಲಿದ್ದವರನ್ನು ಹಾಗೂ ಪತ್ರಕರ್ತರ ಮನದಲ್ಲಿ ಮೂಡತೊಡಗಿತು. ಭಾಷೆ ಬಗ್ಗೆ ಗೌರವವಿಲ್ಲ ಏನ್ರಿ ತೋಟಗಾರಿಕೆ ಯಾಕೆ ಹಾಕೊಂಡಿಲ್ಲ ನೀವು? ನಿಮ್ಗೆ ಐಡಿಯಾ ಇದೆಯಲ್ಲ, ನಾವು ಬಹಳ ಸ್ಪಷ್ಟವಾಗಿ ರಾಜ್ಯದೊಳಗ ಮುಖ್ಯಮಂತ್ರಿಗಳು ಒಂದು ಇದನ್ನು ಆದೇಶ ಮಾಡಿದ್ದಾರೆ. ಕರ್ನಾಟಕ ಅಂತ ಹೆಸರಿಟ್ಟ 50 ವರ್ಷ ಆದ್ಮೇಲೆ ಎಲ್ಲರೂ ಇದನ್ನ ಕಂಪಲ್ಸರಿ ಯೂಸ್ ಮಾಡಬೇಕು ಅಂತ ಇಡೀ ರಾಜ್ಯದಾಗ ಎಲ್ಲರೂ ಹಾಕೊಂಡ್ ಬರ್ತಾ ಇದ್ದಾರೆ. ನೀವಾಗ ಹಾಕೊಂಡ್ ಬಂದಿಲ್ಲ? ನಿಮ್ಗೆ ಐಡಿ ಕಾರ್ಡ್ ಎಲ್ಲಿದೆ? ಕಿಶದಾಗ ಇದೆ? ಐಡಿ ಒಳ್ಳೆ ಹಾಕೋಬಾರ, ಕೈಯಾಗಲ್ಲ ಇಲ್ಲ ರೀ. ಯಾಕಪ್ಪ ನೀನು ನಿಂತ್ಕೊಳ್ಳೋದೈತೆ ಅಲ್ಲಿ ಯಾರು ಹಿಂದಿರಲ್ಲ ಅಲ್ಲಿ ಪಕ್ಕ ನೀನು ಹಿಂದ್ ನೋಡ್ತಿರಲ್ಲ ರೀ. ಯಾಕೆ ನೀವಾಗ ಬಂದ್ರಿ? ಎದೆ ಯಾಕೆ ನಾನು ಆ ಹಬ್ಬದಲ್ಲಿ ಅವರೆಲ್ಲ ಎದ್ದಿದ್ರಿ ಅಂತ ಹೇಳಿದ್ದೆ. ಅದು ಹಿಂದೆ ಅಲ್ಲೇ ನೀವೇನ್ ತಿಂತಾರೆ, ಯಾರು ಎದ್ದಿದ್ರಿ ಅವ್ರು ಹೇಳಿ ಹೆಸರು ನೀವು ಅಷ್ಟೇ ಹಾಕಂತ ಅವ್ರು ಬರಲಿ. ಸರಿ, ನಾವು ನೋಡ್ರಿ ಇವರಿಗೆ ಎಲ್ಲರಿಗೂ ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ಬಹಳ ಸ್ಪಷ್ಟವಾದಂತ ಆದೇಶವನ್ನು ಮಾಡಿದ್ವಿ. ನೀವು ಪ್ರತಿ ದಿವಸ ನಿಮ್ಮ ಆಫೀಸಿಗೆ ವಿಸಿಟ್ ಕೊಟ್ಟಿದ್ದೆ ಇದನ್ನ ಮಾಡ್ಲೇಬೇಕು. ನಿಮ್ಮ ಐಡಿ ನಿಮ್ ಕೊಳ್ಳಾಗಿರ್ಬೇಕು, ಯಾರಂತ ನಮ್ಗೆ ಗೊತ್ತಾಗಬೇಕು. ಆಕ್ಷನ್ ಆಗಲಿಲ್ಲ, ಸ್ಟಾರ್ಟ್ ಮಾಡಿ. ಡಿಸಿ ಕಮಿಷನ್ SP ಗೆಲ್ಲ
ಯಾಕೆ ಹಾಕೊಂಡಿಲ್ಲ ನೀವು? ನಿಮ್ಗೆ ಐಡಿ ಇದೆಯಲ್ಲ? ನಾವು ಬಹಳ ಸ್ಪಷ್ಟವಾಗಿ ರಾಜ್ಯದೊಳಗ ಮುಖ್ಯಮಂತ್ರಿಗಳು ಒಂದು ಇದನ್ನು ಆದೇಶ ಮಾಡಿದ್ದಾರೆ. ಕರ್ನಾಟಕ ಅಂತ ಹೆಸರಿಟ್ಟು 50 ವರ್ಷ ಆದ್ಮೇಲೆ ಎಲ್ಲರೂ ಇದನ್ನ ಕಂಪಲ್ಸರಿ ಯೂಸ್ ಮಾಡಬೇಕು ಅಂತ ಇಡೀ ರಾಜ್ಯದಾಗ ಎಲ್ಲರೂ ಹಾಕೊಂಡ್ಬರ್ತಾ ಇದ್ದಾರೆ. ಇವಾಗ ಹಾಕೊಂಡ್ಬಂದಿಲ್ಲ? ನಿಮ್ಗೆ ಐಡಿ ಕಾರ್ಡ್ ಎಲ್ಲಿದೆ? ಕಿಶದಾಗ ಐತೆ? ಇಲ್ಲ ಅವ್ರು ನಿಮ್ಮ ಅಷ್ಟೇ ಅಲ್ಲ ಹೆಂಗ್ ತೋರಿಸಿರಲ್ಲ ತಹಸೀಲ್ದಾರ್ ಇನ್ನೊಂದು ಇಲ್ಲ ಐಡಿ ಒಳ್ಳ ಹಾಕೋಬಾರ್ ಕೈಯಾಗಲ್ಲ ಇಲ್ಲ ರೀ. ಯಾರ್ಯಾರು ಯಾಕಪ್ಪ ನೀನು ನಿಂತ್ಕೊಳ್ಳೋದೈತೆ ಅಲ್ಲ ನೀವು ಹಿಂದಿರಲ್ಲ ಅಲ್ಲಿ ಪಕ್ಕ ನಿನ್ ಕೈ ಮಾಡ್ರ ನೆತ್ತಿದ್ರು ಬಸ್ ನೀನು ಹಿಂದ್ ನೋಡ್ತಿರಲ್ಲ ರೀ. ಯಾಕೆ ನೀವಾಗ ಹಾಕೋದಿಲ್ಲ? ಯಾಕೆ ನಾನು 6 ಹಾಕೋದ್ರೆಲ್ಲ ನಿಂದ್ರಿ ಅಂತ ಹೇಳಿದೆ. ಅವ್ರ ಫೋಟೋ ತೆಗಿಲಿ ನಿಮ್ಗೆ ಗೊತ್ತಾಗ್ಲಿ ಅಂತ. ಅದು ಹಿಂದೆ ಅಲ್ಲೇ ನೀವ್ ಎದ್ ನಿಂತಾರೆ ಯಾರು ಎದ್ ನಿಂದ್ಲಿಕ್ಕೆ ಅವ್ರು ಹೇಳಿ ಹೆಸರು ನೀವು ಅಷ್ಟೇ ಹಾಕೋದು ಅವ್ರು ಬರ್ಲಿ. ಇವ್ರಿಗೆ ಎಲ್ಲರಿಗೂ ಎಲ್ಲ ಇಲಾಖೆ ಮುಖ್ಯಸ್ಥರಿಗೆ ಬಹಳ ಸ್ಪಷ್ಟವಾದಂತಹ ಆದೇಶವನ್ನು ಮಾಡಿದ್ರು. ನೀವು ಪ್ರತಿ ದಿವಸ ನಿಮ್ಮ ಆಫೀಸ್ ವಿಸಿಟ್ ಕೊಟ್ಟಿದ್ರೆ ಕಂಪಲ್ಸರಿ ಅದು ಐಡಿ ನಿಮ್ ಕೊಡಾಗಿರ್ಬೇಕು. ಯಾರಂತ ಗೊತ್ತಾಗಬೇಕು ನಿಮ್ಗೆ? ನಿಮ್ಮ ಐಡಿ ನಿಮ್ ಕೊಡಾಗಿರ್ಬೇಕು. ಅದು ಸಿಂಬ ಇದೇ ಇದನ್ನ ಹಾಕೋಬೇಕು ಟ್ಯಾಗ್. ಭಾಷೆದ ಬಗ್ಗೆ ಗೌರವ ಇಲ್ಲ.